ನಮ್ಮೆಲ್ಲ ಹೆಣ್ಮಕ್ಳಿಗೆ ಇನ್ನು ಹಬ್ಬ ಬರ್ತಾವೆ ಅಂದರೆ ಎಷ್ಟು ಖುಷಿಯಿಂದ ನಾವೆಲ್ಲರೂ ಆಚರಣೆ ಮಾಡ್ತೀವಿ ಮತ್ತೆಲ್ಲ ಪ್ರಿಪ್ರೇಷನ್ನ ಮಾಡ್ಕೋತಾ ಇರ್ತೀವಿ. ಅದೇ ರೀತಿ ಹಬ್ಬ ಮುಗಿದ ಮೇಲೆ ಒಂಥರ ಬೇಜಾರು ಅನಿಸ್ತದೆ ನೋಡ್ರಿ ಖರೆ ಹೇಳ್ಬೇಕಂದ್ರೆ. ಇನ್ನು ಮತ್ತೆ ನೆಕ್ಸ್ಟ್ ಇಯರ್ ನಾವು ಈ ಹಬ್ಬಕ್ಕೋಸ್ಕರ ಕಾಯ್ಬೇಕಲ್ಲ ಅಂದ್ಕೊಂಡಿರ್ತೀವಿ. ಸೊ ಅದೇ ರೀತಿ ನನಗೂ ಆಗಾಕತ್ತಿತ್ತು ನೋಡ್ರಿ ಖರೆ ಹೇಳ್ಬೇಕಂದ್ರೆ. ಈ ವ್ಲಾಗನ್ಯಾಗ ನಾನು ವರಮಹಾಲಕ್ಷ್ಮಿದು ನೆಕ್ಸ್ಟ್ ವಿಡಿಯೋನ ನಾನೆಲ್ಲ ಶೇರ್ ಮಾಡ್ಕೊಳಕತ್ತೀನಿ, ಅಂದರೆ ಹಬ್ಬದ ಮಾರನೇ ದಿನದ್ದು. ಇನ್ನು ನಾನು ಹಂಗೆ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ಸಿದ್ದುಂದೆಲ್ಲ ಟಿಫಿನ್ ಬಾಕ್ಸ್ ರೆಡಿ ಮಾಡಿಬಿಟ್ಟು ಅವನಿಗೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬಂದೆ ನೋಡ್ರಿ. ಅದಾದಮೇಲೆ ನಾನು ಫ್ರೆಶ್ ಆಗಿ ಸ್ನಾನ ಮಾಡಿ ಮತ್ತು ಪೂಜೆ ಮಾಡಿದ್ರಾತು ಅಂತಂದು ಹೇಳಿ ಪೂಜೆ ಮಾಡಾಕತ್ತೀನಿ. ಫಸ್ಟು ದೇವ್ರ ಪೂಜೆ ಮತ್ತು ಅಮ್ಮನವ್ರಿಗೆ ದೀಪ ಅಲ್ಲಿ ಎದುರುಗಡೆ ದೀಪ ಎಲ್ಲ ಹಚ್ಚಿಟ್ಬಿಟ್ಟು ಹೂವು ತೆಗೆದು ಹೂವನ್ನು ಏರಿಸ್ತೀನಿ. ಮತ್ತು ಅದಾದಮೇಲೆ ಸತ್ಯನಾರಾಯಣ ಪೂಜೆ ಮಾಡಿದ್ನಲ್ರಿ ನಾನು, ಅಲ್ಲಿ ಎಲ್ಲ ದೀಪ ಹಚ್ಚಿಟ್ಟು ಜಸ್ಟ್ ಹೂವನ್ನು ಎಲ್ಲ ತೆಗೆದುಬಿಟ್ಟು ಮತ್ತು ನಾನು ಫ್ರೆಶ್ ಆಗಿರೋ ಹೂವನ್ನು ಏರಿಸ್ಬಿಟ್ಟು ದೀಪ ಹಚ್ಚಿ ಉದ್ನಿ ಕಡ್ಡಿ ಬೆಳಗ್ಗೆ ಆರತಿ ಬೆಳಗ್ಗೆ ನಾನು ಕಳಸನ ಅಲ್ಲಾಡಿಸ್ಬಿಟ್ರೆ ಪೂರ್ತಿ ನಮ್ಮದು ವರಮಹಾಲಕ್ಷ್ಮಿ ಹಬ್ಬದ ಕಂಪ್ಲೀಟ್ ಪೂಜೆ ಆದಂಗೆ ಆಕತ್ತೆ ನೋಡ್ರಿ. ಇದಾದಮೇಲೆ ನಾವೇನೆಲ್ಲ ಅಮ್ಮನವ್ರ ಎದುರಿಗಿಟ್ಟಿದ್ದ ಸಾಮಾನೆಲ್ಲ ಎತ್ತಿ ತಗೋಬೋದು. ಈ ರೀತಿ ಒಂದು ಇರ್ತೈತಿ ಪದ್ಧತಿ. ಸೊ ಅದನ್ನು ನಾನು ಮಾಡಾಕತ್ತೀನಿ ನೋಡ್ರಿ. ಇನ್ನು ಸ್ವಲ್ಪ ಪೂಜೆ ಆದಮೇಲೆ ನಾವು ಕಳಸನ ಸ್ವಲ್ಪ ಅಲ್ಲಾಡಿಸ್ತೀವಿ. ಇಲ್ಲಾಂದರೆ ಒಂದೇನಾದರೂ ಫಸ್ಟು ಹಿಂಗೆ ತಮ್ಗೆ ಅದು ನಾವು ಕೊಡ ಎಲ್ಲ ತುಂಬಿಟ್ಟಿರ್ತೀವಲ್ರಿ, ಅದು ಒಂದು ಸ್ವಲ್ಪ ಅಲ್ಲಾಡಿಸ್ಬಿಟ್ವಿ ಅಂದ್ರೆ ಪೂಜೆ ಎಲ್ಲ ಕಂಪ್ಲೀಟ್ ಆದಂಗೆ ಆಕತಿ. ಸೊ ಅದನ್ನ ಮುಗಿಸಾಕತ್ತಿದ್ದೆ ನೋಡ್ರಿ. ಇನ್ನೂ ಒಂದು ಸ್ವಲ್ಪ ನೈವೇದ್ಯ ಮಾಡಬೇಕು. ಸಿದ್ದುಂದು ಟಿಫಿನಿಗೆ ಅಂತಂದೇಳಿ ಚಪಾತಿ ಮತ್ತು ಪಲ್ಯ ಮಾಡಿದ್ದೆ. ಅವನಿಗೆ ಹೋಗಿ ಬಿಟ್ಟು ಬಂದೆ. ಮಳೆ ಶುರುವಾತು ನೋಡ್ರಿ. ಮತ್ತು ಇನ್ನು ನಮಗೆ ಧೀರಜನೂ ಲೇಟಾಗಿ ಹೋಗ್ತಾರಲ್ಲ, ನಮಗೆ ಏನಾರ ತಿಂಡಿಗೆ ಅಂತ ಮಾಡ್ಕೋಬೇಕು. ಇನ್ನು ಮೊದಲು ಸ್ವಲ್ಪ ಕೆಲವೊಬ್ರು ಪುಟಾಣಿ ಸಕ್ಕರೆ ಇಡ್ತಾರೆ, ಹಾಲು ಹಣ್ಣು, ಮತ್ತು ಕೆಲವೊಬ್ರು ಮೊಸರನ್ನ ಮೊಸರನ್ನೂ ಮಾಡ್ತಾರೆ ಕೆಲವೊಬ್ರು. ಸೊ ಅವ್ರವ್ರಿಗೆ ಹೆಂಗೆಲ್ಲ ಅನುಕೂಲ ಆಗತ್ತಲ್ಲ ಹಂಗೆ ಮಾಡಿ ನೈವೇದ್ಯ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮೇಲೆ ಆದಮೇಲೆ ಮತ್ತೆಲ್ಲ ಪೂಜೆ ಎಲ್ಲ ಇಡುತ್ತಾರೆ. ಸೊ ಕಿಚನ್ಗೆ ಹೋಗೋಣ ಬರ್ರಿ. ಇನ್ನು ನೋಡ್ತೀನಿ ನಾಷ್ಟಕ್ಕೆ ಏನೇನು ಮಾಡೋದು ಅಂತತಿ ಅಂತ ಮನೆಯವ್ರ ಆದಮೇಲೆ ಕೇಳ್ತೀನಿ. ಕಿಚನ್ ಚಪಾತಿ ಮಾಡಿದೆ ಮತ್ತು ಈರುಳ್ಳಿ ಟೊಮೊಟೊ ಪಲ್ಯ ಮಾಡಿದ್ದೆ. ಹೆಸರು ಕಾಳು ಉಸಿರು ಬೇರೆ ಒಂದು ಸ್ವಲ್ಪ ತೆಗೆದಿಟ್ಟಿದ್ದೆ, ಬೇಡ ಅಂದ್ರೆ. ಸೊ ನೋಡ್ತೀನಿ ಇಲ್ಲ ಧೀರಜಿಗೆ ಡಬ್ಬ ಒಂದು ಮಾಡಬೇಕಲ್ಲ. ಸೊ ಇಷ್ಟು ಮಾಡ್ಬೇಕು ನೋಡಿದ್ದೇನೆ. ನೈವೇದ್ಯ ಮಾಡ್ತೀನಿ. ನೈವೇದ್ಯ ಮಾಡಿ ಸ್ವಲ್ಪ ಬಿಟ್ಟ ಮೇಲೆ ಎಲ್ಲ ತೆಗಿತೀನಿ. ಚೆಂದಾಗಿತ್ತು ಕರೆ ಹೇಳ್ಬೇಕಂದ್ರೆ ಪೂಜೆ ಮಾತ್ರ ಅವಸರದಾಗ ಮತ್ತು ಒಂದೇ ದಿನ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡಿದ್ರು ಎಲ್ಲ ಮಾಡ್ಕೊಂಡು. ಇನ್ನು ಧೀರಜ್ಗೆ ನಮ್ಮ ಮನೆಯವ್ರಿಗೆ ಮತ್ತು ನನಗೆ ಒಂದು ಸ್ವಲ್ಪ ಎಲ್ಲ ತಿಂಡಿ ಮಾಡಿಕೊಂಡು ತಿಂಡಿ ಮುಗಿಸಿ ಆದಮೇಲೆ ಅವರಿಬ್ಬರು ಹೊರಗಡೆ ಹೋದ್ಮೇಲೆ ನಾನು ಮತ್ತು ಮುಂದಿನ ಕೆಲಸ ಮಾಡಾಕತ್ತೀನಿ ನೋಡ್ರಿ. ಆಗಲೇ ಟೈಮ್ ಆಗಲೇ 11 ಗಂಟೆ ಆಗಕ್ಕೆ ಬಂದಿತ್ತು ನೋಡ್ರಿ. ಸೊ ಅಡುಗೆ ಏನೂ ಜಾಸ್ತಿ ಇರಲಿಲ್ಲ. ಹೀಗಾಗಿ ಫಸ್ಟು ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತು ಸಾಮಾನೆಲ್ಲ ಎತ್ತಿಟ್ಕೊಂಡ್ಬಿಟ್ರೆ ಅನುಕೂಲ ಆಗ್ತೈತಿ ಅಂತಂದು ಹೇಳಿ ಇದು ಮಾಡಾಕತ್ತೀನಿ. ಇನ್ನು ಬಾಸುಂದಿನೂ ಉಳ್ಕೊಂಡಿತ್ತು ಒಂದು ಸ್ವಲ್ಪ, ಮತ್ತು ಆಮೇಲೆ ಚಿತ್ರಾನ್ನ ಒಂದು ಸ್ವಲ್ಪ ಜಾಸ್ತಿನ ಮಾಡಿದ್ನಲ್ರಿ, ಅದು ಒಂದು ಸ್ವಲ್ಪ ಇತ್ತು. ಹೀಗಾಗಿ ಅಡುಗೆದೇನು ಟೆನ್ಷನ್ ಇರಲಿಲ್ಲ. ಒಂದು ಸ್ವಲ್ಪ ಸಾಂಬಾರೂ ಇತ್ತು, ಮತ್ತು ಈ ವಡೆ ಹಿಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ನಾನು, ಅದು ಒಂದು ಸ್ವಲ್ಪ ಇತ್ತಲ್ಲ. ಹೀಗಾಗಿ ಮಧ್ಯಾಹ್ನಕ್ಕೇನು ಅಡುಗೆದೇನು ಟೆನ್ಷನ್ನು ಇರಲಿಲ್ಲ. ಸೊ ಹೀಗಾಗಿ ತಿಂಡಿ ಎಲ್ಲ ಮುಗಿಸಿದ ಮೇಲೆ ಮತ್ತು ನಾನೆಲ್ಲ ಇನ್ನು ಈ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದು ನೋಡ್ರಿ. ಇಲ್ಲೇ ಪ್ರತಿ ವರ್ಷವೂ ಈ ರೀತಿ ಬ್ಲೌಸ್ ಪೀಸ್ ತಂದು ಉಡಿ ತುಂಬ್ತಾರೆ. ಕೆಲವೊಬ್ರು ನನ್ನ ಫ್ರೆಂಡ್ಸ್ ಅವರೆಲ್ಲ ಬಂದಿದ್ರಲ್ರಿ. ಹೀಗಾಗಿ ಅದಾದಮೇಲೆ ಕೆಲವೊಬ್ರು ದುಡ್ಡಿಟ್ಟು ನಮಸ್ಕಾರ ಮಾಡ್ತಾರೆ. ಸೊ ಅವ್ರವ್ರ ಪದ್ಧತಿ. ನಾನು ಪ್ರತಿ ಸತಿ ನಿಮ್ಗೆ ಹೇಳ್ಕೊತಾರೆ ಬಂದೀನಿ ಇದನ್ನು. ಸೊ ನಾನೇನು ಮಾಡಿದೆ, ಬ್ಲೌಸ್ ಪೀಸ್ ಎಲ್ಲ ಕ್ಲೀನಾಗಿ ತೆಗೆದಿಟ್ಬಿಟ್ಟು ಕೆಲವೊಬ್ರು ಪಾಕೆಟ್ ಎಲ್ಲ ತೊಗೊಂಬಂದಿದ್ರಲ್ಲ ಅಕ್ಕಿದು ಮತ್ತು ಅದು ಅವನ್ನೂ ಎಲ್ಲ ತೆಗೆದಿಟ್ಕೊಂಡ್ಬಿಟ್ಟು ಇನ್ನು ಹಣ್ಣು ಹಂಪಲ ಎಲ್ಲ ತೆಗೆದಿಟ್ರಾತು ಅಂತಂದು ಹೇಳಿ ಕೂತ್ಕೊಂಡಿದ್ದೆ ನೋಡಿರಿ. ನಾನು ಒಂದೊಂದು ಕ್ಲೀನ್ ಮಾಡ್ಕೋತ ಇನ್ನು ಈ ಕಡೆಗೆ ಸತ್ಯನಾರಾಯಣದ್ದೆಲ್ಲ ನಾನು ಫೋಟೋ ಆಮೇಲೆ ಎಲ್ಲ ಕತ್ತಿ ಪುಸ್ತಕ ಎಲ್ಲ ತೆಗೆದಿಟ್ಬಿಟ್ಟು ಇನ್ನು ಅಮ್ಮನವ್ರಿಗೆ ಉಡಿಸಿದ್ದೆ ಸೀರೆ ಮತ್ತು ಬಳೆಗಳನ್ನು ಒಂದು ಸ್ವಲ್ಪ ಹಾಕ್ಕೋಬೇಕು ಅಂತಂದು ಹೇಳ್ತಾರೆ. ಹೀಗಾಗಿ ಜಸ್ಟ್ ನಾನು ಒಂದು ಸ್ವಲ್ಪ ಕೈಗೆಲ್ಲ ಬಳೆ ಹಾಕ್ಕೊಂಡ್ಬಿಟ್ಟು ಸೀರೆ ಎಲ್ಲ ಉಡಿಸಿದ್ದಿತ್ತಲ್ರಿ, ಅದನ್ನೂ ತೆಗೆದುಬಿಟ್ರೆ ಆಯ್ತು ಅಂತಂದು ಹೇಳಿ ತೆಗಿಯಾಕತ್ತಿದ್ದೆ. ಇನ್ನು ಬಾಳೆಹಣ್ಣು ಒಂದು ಸ್ವಲ್ಪ ಜಾಸ್ತಿನೇ ಇದ್ವಲ್ರಿ. ಆಮೇಲೆ ಉಳ್ಕಿದ್ವೆಲ್ಲ ಒಂದು 5 ಥರದ ಹಣ್ಣು ತೊಗೊಂಬಂದಿದ್ನೆಲ್ಲ. ಇನ್ನು ಅದನ್ನ ಯೋಚನೆ ಮಾಡಾಕತ್ತಿದ್ದೆ ನೋಡ್ರಿ. ಪ್ರತಿ ವರ್ಷ ನಾನು ಗಣಪತಿ ಹಬ್ಬದಾಗತ್ತು ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣ್ಣುಗಳ ತಂದಿರ್ತೀವಲ್ಲ, ಕಂಪಲ್ಸರಿ ಹಣ್ಣು ಇತ್ತು ಅಂದರೆ ನಾನು ಕಸ್ಟರ್ಡ್ ಮಾಡೇ ಬಿಡ್ತೀನಿ. ಅದು ಅಂದ್ಕೊಂಡು ಎಲ್ಲ ನಾನು ತೆಗೆದು ಇಟ್ಕೊಂಡಿದ್ದೆ. ಇನ್ನು ನಾವು ಬಿಂದಿಗೆ ಆಯ್ತು ಮತ್ತು ಕಳಸಕ್ಕೆ ನೀರು ಹಾಕಿ ಇಟ್ಟಿರ್ತೀವಲ್ಲ, ಅದನ್ನೆಲ್ಲ ಪಾಟಿಗೆ ಹಾಕ್ಕೊಂಡ್ಬಿಡ್ತೀನಿ ರೀ. ಯಾಕಂದ್ರೆ ಸ್ವಲ್ಪ ಎಲ್ಲ ಪಾಟಿಗೂ ಹಾಕ್ಕೊಂಡ್ಬಿಟ್ನಿ ಅಂದರೆ ಇದು ಆಗಿಬಿಡ್ತೈತಿ. ಯಾಕಂದ್ರೆ ಇಲ್ಲಾಂದ್ರೆ ಮತ್ತೆ ಕೆಳಗಡೆ ಹೋಗಬೇಕು. ಹೀಗಾಗಿ ಎಲ್ಲ ಇಷ್ಟು ಪಾಟ್ಗಳಿಗೆ ಹಾಕ್ಕೊಂಡ್ರಾತು ಅಂತಂದು ಹೇಳಿ ಅವನ್ನೇ ಎಲ್ಲ ತೆಗೆದುಬಿಟ್ಟು ಅದ್ರೊಳಗೆ ನಾನು ಕಾಯಿನು ಅದು ಇಟ್ಟಿದ್ನೆಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಇದು ಮಾಡ್ಕೊಂಡ್ರಾತು ಅಂತ ಮಾಡಾಕತ್ತೀನಿ. ಮತ್ತು ಹಂಗೆ ಮಧ್ಯಾಹ್ನ ಎಲ್ಲ ಕೆಲಸ ಆದಮೇಲೆ ಸುಸ್ತಾಗ್ಬಿಡ್ತ್ರಿ. ಇನ್ನೊಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ನಾನು ಸಾಯಂಕಾಲ ವ್ಲಾಗ ಕಂಟಿನ್ಯೂ ಮಾಡಾಕತ್ತೀನಿ. ಸೊ ಮಧ್ಯಾಹ್ನ ಎಲ್ಲ
ಅಡುಗೆ ಖಾಲಿ ಆಗಿತ್ತು ಊಟ ಮಾಡಿ. ಇನ್ನು ಸಾಯಂಕಾಲ ಫ್ರೆಶ್ ಆಗಿ ರೋಟಿ ಮತ್ತು ಮಶ್ರೂಮ್ ಗ್ರೇವಿ ಟೈಪ್ ಮಾಡ್ಕೊಂಡ್ರಾತು ಅಂತಂದು ಹೇಳಿ ರೆಡಿ ಮಾಡ್ಕೊಂಡಿದ್ದೆ. ಫಸ್ಟ್ ನಾನು ಇಲ್ಲೇ ಮಶ್ರೂಮಿಗೆ ಉಪ್ಪು ಮತ್ತು ಖಾರದ ಪುಡಿ ಮತ್ತು ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಅರಿಶಿಣ ಪುಡಿ, ಒಂದು ಸ್ವಲ್ಪ ಮೊಸರು, ಗಟ್ಟಿ ಮೊಸರು ಐತಲ್ಲ ಅದನ್ನ ಹಾಕ್ಕೊಂಡು ಫಸ್ಟ್ ಇದಕ್ಕೆ ಒಂದು ಸ್ವಲ್ಪ ಎಲ್ಲ ಹಚ್ಚಿಟ್ಟು ಮ್ಯಾರಿನೇಟ್ ಮಾಡೋಕೆ ಇಟ್ಕೊಂಡಿದ್ದೆ. ಮಶ್ರೂಮ ಕ್ಲೀನ್ ಮಾಡೋದೆಲ್ಲ ನಾನೇ ಶೇರ್ ಮಾಡ್ಕೊಂಡಿಲ್ಲರಿ. ಕ್ಲೀನಾಗಿ ಫಸ್ಟ್ ದುಂಡಗಿರ್ತಾವಲ್ಲ ದೊಡ್ಡವಿದ್ದಾಗ ನಾವು ತೊಳ್ಕೊಂಡು ಆಮೇಲೆ ಕಟ್ ಮಾಡಿ ಮತ್ತೆಲ್ಲ ತೊಳಿಬೇಕಾಗತ್ತೆ ಉಪ್ಪು ಹಾಕ್ಕೊಂಡು. ಸೊ ಅದಾದಮೇಲೆ ನಾವು ಮಸಾಲೆ ಹಚ್ಚಿಡಬೇಕು. ಇನ್ನು ಮತ್ತು ಗ್ರೇವಿಗೆ ಅಂತಂದೇಳಿ ಈರುಳ್ಳಿ, ಟೊಮೆಟೊ ಮತ್ತು ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೆ. ಅದಿಷ್ಟು ಹಾಕ್ಕೊಂಡು ಅದು ಒಂದು ಪೇಸ್ಟ್ ಮಾಡಿ ಇಟ್ಕೊಂಡ್ರಾತು ಅಂತ ಹೇಳಿ ಅದನ್ನು ಒಂದಿಷ್ಟು ರೆಡಿ ಮಾಡಿಕೊಂಡು ಇಲ್ಲೇ ಪೇಸ್ಟ್ ಮಾಡೋಕತ್ತೀನಿ ನೋಡಿರಿ. ಹಂಗೆ ನಮ್ಮ ಸಿದ್ದು ಮತ್ತು ನಮ್ಮ ಮನೆಯವರು ಒಂದೊಂದು ಜಸ್ಟ್ ಒಂದೊಂದು ಕ್ಲಿಪ್ಸ ತೊಗೊಳಕತ್ತಿದ್ರು. ಯಾಕಂದ್ರೆ ಖರೆ ಹೇಳ್ಬೇಕಂದ್ರೆ ನಮಗೂ ಸಾಕಾಗ್ಬಿಟ್ಟಿತ್ತು ನಿನ್ನೆ ಮೊನ್ನೆ ಫುಲ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಮತ್ತು ಬೆಳಗ್ಗೆನೂ ಹಂಗೆ ಆಗ್ಬಿಡ್ತು ಕೆಲಸ. ಇನ್ನು ಗ್ರೇವಿ ಮತ್ತು ಬಟರ್ ನಾನು ಇಲ್ಲಾಂದ್ರೆ ಕುಲ್ಚಾ ಟೈಪ ಮಾಡಿಬಿಡ್ತೀನಿ ನಾನು ಮೈದಾ ಹಿಟ್ಟಿಂದ. ಸೊ ರೋಟಿನ ಅದನ್ನ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಮಾಡಾಕತ್ತಿದ್ದೆ. ಇನ್ನು ರೆಸಿಪಿನೂ ಒಂದು ಸತಿ ಹಂಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರಾತು ಅಂತಂದು ಹೇಳಿ ಜಸ್ಟ್ ವ್ಲಾಗ್ನಾಗ ನಾನು ಶೇರ್ ಮಾಡ್ಕೊಳಕತ್ತೀನಿ ರೀ. ಇನ್ನು ಒಂದು ಸೈಡು ಗ್ರೇವಿಗೆ ಅಂತಂದು ಹೇಳೆಲ್ಲ ರುಬ್ಕೊಂಡು ಇಟ್ಕೊಂಡಿದ್ನಲ್ರಿ, ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿನಿ. ಅದಾದಮೇಲೆ ಒಂದು ಸೈಡೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿನಿ. ಬೇಸಿಕ್ ಮಸಾಲೆಗಳನ್ನು ಹಚ್ಚಿ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದ್ರ ಜೊತೆ ಮತ್ತಿಲ್ಲೇ ಸೈಡಿಗೆ ಒಗ್ಗರಣೆನೂ ಹಾಕ್ಕೊಳಕತ್ತೀನಿ ನೋಡಿರಿ. ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ನೋಡಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಇರುತ್ತಲ್ಲ ಹಾಕ್ಕೊಳ್ರಿ. ಯಾಕಂದ್ರೆ ನನ್ನ ವ್ಲಾಗ್ ಚಾನಲ್ ಆಗಿರೋದ್ರಿಂದ ನಾನು ಸ್ವಲ್ಪ ಹಂಗೆ ಶೇರ್ ಮಾಡ್ಕೊತಿರ್ತೀನಿ ರೀ ರೆಸಿಪೀಸ್ನ. ಆದರೆ ಕೆಲವೊಂದು ರೆಸಿಪಿಗಳನ್ನ ಪೂರ್ತಿನ ಶೇರ್ ಮಾಡ್ಕೊಂಡಿರ್ತೀನಿ ಒಂದೊಂದು ಸತಿ. ಆದರೆ ಇಷ್ಟು ತೋರಿಸಿದ್ರು ನಿಮ್ಗೆ ಆರಾಮಾಗಿ ನೀವು ಈಸಿಯಾಗಿ ಮಾಡ್ಕೋಬೋದು. ಆ ರೀತಿ ನಾನು ತೋರಿಸಿರ್ತೀನಿ. ಇನ್ನು ಈರುಳ್ಳಿ ಫ್ರೈ ಆಗಾಕತ್ತಾವ ನೋಡ್ರಿ. ಹಂಗೆ ನಿಮ್ಮ ಜೊತೆಗೆಲ್ಲ ನಾನು ಶೇರ್ ಮಾಡ್ಕೊಳಕತ್ತೀನಿ. ಈರುಳ್ಳಿ ಫ್ರೈ ಆದಮೇಲೆ ಇಲ್ಲಿ ನಾನು ಮತ್ತೆ ಎಲ್ಲ ಬೇಸಿಕ್ ಮಸಾಲೆಗಳು ಇರ್ತಾವಲ್ರಿ, ಮತ್ತು ಮಸಾಲೆ ಪೌಡರ್ಗಳು ಎಲ್ಲ ಹಾಕ್ಕೊಳಕತ್ತೀನಿ. ಮತ್ತು ಉಪ್ಪತ್ತು, ಖಾರದ ಪುಡಿ ಮತ್ತು ಅರಿಶಿಣ ಪುಡಿ ಮತ್ತು ಗರಂ ಮಸಾಲೆ ಇವನ್ನೆಲ್ಲ ಮತ್ತು ನಾನು ಇಲ್ಲೇ ಹಾಕ್ಕೋತೀನಿ. ಅಂದರೆ ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗ್ತೈತಿ. ಹೀಗಾಗಿ ಈಗ ಉಪ್ಪು ಖಾರ ಎಲ್ಲ ಅದು ಎಲ್ಲ ಸರಿಯಾಗಿ ಹೊಂದ್ಕೋಬೇಕಂದ್ರೆ ಮಸಾಲೆ ಎಲ್ಲ ಮಶ್ರೂಮಿಗೆ ಹಚ್ಚಿಟ್ಟಿದ್ದು ಬೇರೆ, ಮತ್ತು ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕ್ಕೊಂಡ್ಮೇಲೆ ಅಲ್ಲಿ ಒಂದು ಸ್ವಲ್ಪ ನಾನೆಲ್ಲ ಹಾಕ್ಕೋತೀನಿ. ಮತ್ತು ಒಂದು ಸೈಡು ನನ್ನ ಗ್ರೇವಿನ ನೋಡಿರಿ ಮಸ್ತ್ ರೆಡಿ ಆಗೈತಿ. ಸೊ ಚೆಂದಾಗಿ ಈರುಳ್ಳಿ ಫ್ರೈ ಆಗ್ಬೇಕ್ರಿ. ಅದಾದಮೇಲೆ ನಾನು ಉಳ್ಕಿದ್ವೆಲ್ಲ ಸೇರಿಸ್ಕೊಳಕತ್ತೀನಿ ನೋಡಿರಿ. ಸ್ವಲ್ಪ ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಉಪ್ಪು, ಖಾರದ ಪುಡಿ ಇಷ್ಟು ಹಾಕ್ಕೋತೀನಿ. ಯಾಕಂದ್ರೆ ಅಂದರೆ ನಮ್ಗೆ ಗ್ರೇವಿಗೆ ಮ್ಯಾನೇಜ್ ಆಗ್ತದೆ ಅಷ್ಟೇ. ಹೀಗಾಗಿ ಇಲ್ಲಿ ಹಾಕ್ಕೊಳಕತ್ತೀನಿ. ಇನ್ನು ಗ್ರೇವಿ ಅಂತೂ ನುಣ್ಣಗನ ರುಬ್ಕೋಬೇಕ್ರಿ. ಅದಾದಮೇಲೆ ನಾವು ನೆಕ್ಸ್ಟ್ ಇದನ್ನ ಫ್ರೈ ಮಾಡ್ಕೊಂಡ್ಮೇಲೆ ನಾನು ರುಬ್ಬಿಟ್ಟಿದ್ದು ಗ್ರೇವಿ ಹಾಕ್ಕೋತೀನಿ. ಗ್ರೇವಿ ಚೆಂದಾಗಿ ಮತ್ತು ನಾವು ಕುದಿಸ್ಬೇಕಾಗತ್ತೆ ರೀ. ನಾನು ಈರುಳ್ಳಿ ಟೊಮೆಟೊ ಒಂದು ಸತಿ ಕುದಿಸ್ಕೊಂಡು ಮಾಡಿರ್ತೀನಿ. ನೀವು ನೋಡಿರ್ಬೋದು ಭಾಳಷ್ಟು ನಾನು ಗ್ರೇವಿ ಮಾಡೋ ಮುಂದೆ ತೋರಿಸ್ತೀನಿ. ಜಸ್ಟ್ ಫ್ರೈ ಮಾಡ್ಕೊಂಡು ಮಾಡ್ಕೋತೀನಿ. ಇಲ್ಲಾಂದ್ರೆ ನೆನೆ ಇಟ್ಬಿಟ್ಟು ಮಾಡ್ಕೋತೀನಿ. ಬಾದಾಮಿ ಮತ್ತು ಗೋಡಂಬಿ ಹಾಕೋದಿರ್ತದೆ. ಇವತ್ತು ಜಸ್ಟ್ ಗೋಡಂಬಿ ಅಷ್ಟೇ ಹಾಕ್ಕೊಂಡೀನಿ ರೀ. ಜಾಸ್ತಿ ಏನು ಮಾಡೋಕ್ಕೆತ್ತಿದ್ದಿಲ್ಲಲ್ಲ, ಬರೀ ರಾತ್ರಿಗಾದ್ರೆ ಸಾಕು ಅಂತಂದು ಹೇಳಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಜೀರಾ ರೈಸನ್ನು ಮಾಡೋಕ್ಕೆ ಅದೇನೆ ಜಸ್ಟ್ ನಾನು ಮಶ್ರೂಮ್ ರೆಸಿಪಿ ಅಷ್ಟೇ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಸೊ ಅದಾದಮೇಲೆ ನಾವು ಅದೆಲ್ಲ ಗ್ರೇವಿ ಹಾಕ್ಕೊಂಡಿರ್ತೀವಲ್ಲ ಮಾಡ್ಕೊಂಡಿದ್ದು ಚೆಂದಾಗಿ ಕುದಿಸ್ಬೇಕಾಗತ್ತೆ ರೀ. ಕುದಿಸ್ಕೊಂಡು ಅಲ್ಲಿ ಮತ್ತು ಕಸೂರಿ ಮೇಥಿ, ಕೊತ್ತಂಬರಿ ಏನಾದರೂ ಸ್ವಲ್ಪ ಹಾಕ್ಕೋಬೇಕು. ಅದಾದಮೇಲೆ ಮತ್ತು ಮೇಲೂ ಹಾಕ್ಕೋಬೋದು ನೀವು. ನಾವು ಸ್ವಲ್ಪ ಕಸೂರಿ ಮೇಥಿ ಆ್ಯಡ್ ಮಾಡಿದ್ರಾತು ಅಂತಂದು ಹೇಳಿ ಇಟ್ಟೀನಿ. ಫೈನಲ್ಲಾಗಿ ಕುದ್ಮೇಲೆ ಮಶ್ರೂಮ್ ಹಾಕ್ಕೊಂಡ್ಮೇಲೆ ಹೆಂಗೆ ಕಾಣ್ಸಕತ್ತೈತೆ ನೋಡಿರಿ ಮಶ್ರೂಮ್ ಗ್ರೇವಿ. ಸಿಂಪಲ್ಲಾಗೈತಿ ರೆಸಿಪಿ. ಒಂದು ಸತಿ ಟ್ರೈ ಮಾಡಿರಿ. ಮತ್ತು ಚಪಾತಿ, ಪೂರಿ ಮತ್ತು ಅನ್ನ ಜೊತೆಗೆ ಎಲ್ಲದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತೈತಿ ಆ್ಯಕ್ಚುಲಿ. ಹೀಗಾಗಿ ಇನ್ನು ಊಟಕ್ಕೆ ಬಡಿಸ್ತೀನಿ. ನಮ್ಮ ಮನೆಯವರು ಮತ್ತು ದೇಸಿದ್ದು ಆಗಲೇ ಕಾಯಕತ್ತಿದ್ರು. ಖರೆ ಹೇಳ್ಬೇಕಂದ್ರೆ ನನಗೂ ಭಾಳ ಅಂದ್ರೆ ಭಾಳ ಸುಸ್ತಾಗ್ಬಿಟ್ಟಿತ್ತು ರೀ. ಹೀಗಾಗಿ ಇನ್ನು ಮತ್ತೊಂದು ಸತಿ ಎಲ್ಲ ಕುದಿಸಿದ್ಮೇಲೆ ಇದಕ್ಕೆ ನಾನು ಕೊತ್ತಂಬರಿ ಕಟ್ ಮಾಡ್ಕೊತೀನಿ. ಇನ್ನು ನಮ್ಮ ಸಿದ್ದು ನೋಡ್ರಿ ಇಲ್ಲಿ ಮಮ್ಮಿ ಆತೈಲ್ಲ ಅಂತ ಕೇಳಕತ್ತಿದ್ದ. ಫೈನಲ್ಲಾಗಿ ಏನೆಲ್ಲ ಊಟಕ್ಕೆ ಕೊಡ್ತೀನಿ ರೀ. ಹೋಪ್ಸು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಇಷ್ಟ ಆಗಿದೆ ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಸಿಗೋಣಂತ್ರಿ ಮುಂದಿನ ವ್ಲಾಗ್ನಾಗ. ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು.